ಭಾರತದಲ್ಲೇ ಪ್ರಥಮ ಬಾರಿಗೆ ಶ್ರೀಗಳನ್ನು ಒಳಗೊಂಡಂತೆ ಆನೆ ಅಂಬಾರಿ ಸಹಿತ ಬೃಹತ್ ತುಲಾಭಾರಕ್ಕೆ ಹುಬ್ಬಳ್ಳಿ ನೆಹರು ಮೈದಾನ ಸಿದ್ಧಗೊಂಡಿದ್ದು, ಇದು ಐತಿಹಾಸಿಕ ದಾಖಲೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ. ಅಂದಹಾಗೆ ಶಿರಹಟ್ಟಿಯ ಭಾವೈಕ್ಯತಾ ಸಂಸ್ಥಾನದ ಹಿರಿಯ ಪೀಠಾಧಿಪತಿ ಜ ಫಕೀರ್ ಸಿದ್ದರಾಮ ಸ್ವಾಮೀಜಿ ಅಮೃತ ಮಹೋತ್ಸವದ ಅಂಗವಾಗಿ ಫೆಬ್ರವರಿ 1ರಂದು ಈ ತುಲಾಭಾರವನ್ನು ಆಯೋಜಿಸಲಾಗಿದೆ. ಇನ್ನು ತುಲಾಭಾರಕ್ಕೆ 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ 40 ಅಡಿ ಉದ್ದ, 30 ಅಡಿ ಎತ್ತರ ಹಾಗೂ 20 ಅಡಿ ಅಗಲ ಇರುವ ಕಬ್ಬಿಣದ ಬೃಹದಾಕಾರದ ತಕ್ಕಡಿಯನ್ನು ಸಿದ್ಧಪಡಿಸಲಾಗಿದೆ. ಅಲ್ಲದೆ ರಾಯಪುರ ಕೈಗಾರಿಕಾ ಪ್ರದೇಶದ ಕಂಪನಿ ಒಂದು ಈ ಬೃಹದಾಕಾರದ ತಕ್ಕಡಿಯನ್ನು ತಯಾರಿಸಿದ್ದು, ಇದು 25 ಟನ್ ತೂಗುವ ಸಾಮರ್ಥ್ಯ ಹೊಂದಿರುವುದು ಮತ್ತೊಂದು ವಿಶೇಷವಾಗಿದೆ. ಇದಲ್ಲದೆ ಒಟ್ಟು 5 ಬೃಹತ್ ಕಂಬಗಳ ಮಧ್ಯದಲ್ಲಿ ಈ ತಕ್ಕಡಿ ಅನುಷ್ಠಾನಗೊಳಿಸಲು ಆಯೋಜಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ತುಲಾಭಾರಕ್ಕೆ 10 ರೂಪಾಯಿಯ ಮುಖಬೆಲೆಯ 5,555 ಕೆಜಿ ನಾಣ್ಯ ಬಳಸಲಾಗುತ್ತಿದೆ. ಈ ನಾಣ್ಯಗಳು ಒಟ್ಟು 75,40,000 ರೂಪಾಯಿದಾಗಿದೆ. ದೇಶದಲ್ಲಿಯೇ ಪ್ರಥಮ ಬಾರಿಗೆ ಇಷ್ಟೊಂದು ಬೃಹತ್ ತೂಕದ ತುಲಾಭಾರ ನಡೆಯುತ್ತಿದ್ದು ಐತಿಹಾಸಿಕ ಪುಟದಲ್ಲಿ ದಾಖಲಾಗಿದೆ. ಈ ಕುರಿತಂತೆ ಕಿರಿಯ ಜಗದ್ಗುರು ಫಕೀರ ದಿಂಗಲೇಶ್ವರ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದು, ತುಲಾಭಾರದ ದಿನದಂದು 1 ಲಕ್ಷ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದರು. 1/2/2024ರಂದು ಶಿರಹಟ್ಟಿಯ ಪೂಜ್ಯ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ ಒಂದು ಕಾರ್ಯಕ್ರಮದ ಅಮೃತ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಅಂಬಾರಿ ಉತ್ಸವವನ್ನು 3000 ಮಠದಿಂದ ಹೊರಡಿಸ್ತೇವೆ. ಆ ಉತ್ಸವ ಚೆನ್ನಮ್ಮ ಸರ್ಕಲ್ನಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಿಕೊಂಡು ನೆಹರು ಮೈದಾನವನ್ನು ತಲುಪ್ತದೆ. ಆ ಅಂಬಾರಿ ಉತ್ಸವ ನೆಹರು ಮೈದಾನಕ್ಕೆ ತಲುಪಿದ ನಂತರದಲ್ಲಿ ಜೀವನ ದರ್ಶನ ಅಂತಕ್ಕಂಥ 2 ಬೃಹತ್ ಗ್ರಂಥಗಳ ಒಂದು ಬಿಡುಗಡೆ ಕಾರ್ಯಕ್ರಮ ನೆಹರು ಮೈದಾನದಲ್ಲಿ ನಡೀತದೆ. ಅದರ ನಂತರದಲ್ಲಿ ಅಂಬಾರಿ ಹೊತ್ತು ಬಂದಿರತಕ್ಕಂಥ ನಮ್ಮ ಮಠದ 60 ವರ್ಷದ ಚಂಪಿಕಾ ಆನೆಯ ತುಲಾಭಾರ ಮತ್ತು ಅದರ ಷಷ್ಠಿ ಪೂರ್ತಿ ಕಾರ್ಯಕ್ರಮವೂ ಕೂಡ ನಡೀತದೆ. ಆ ಒಂದು ಕಾರ್ಯಕ್ರಮದ ವೇದಿಕೆ ನೆಹರು ಮೈದಾನದಲ್ಲಿ ಇರುತ್ತದೆ. ನೆಹರು ಮೈದಾನದಲ್ಲಿ 44 ಅಡಿ ಉದ್ದ ಮತ್ತು 30 ಅಡಿ ಎತ್ತರದ ಒಂದು ಬೃಹತ್ ಪ್ರಮಾಣದ ತಕ್ಕಡಿಯನ್ನು ಮಾಡಿಸಿ ಈಗಾಗಲೇ ಸ್ಥಾಪನೆ ಮಾಡಿ ಇವತ್ತಿನ ದಿವಸ ಪೂಜೆಯನ್ನು ಕೂಡ ಮಾಡಿದ್ದೇವೆ. ಪ್ರಾಯೋಗಿಕವಾಗಿ ಒಂದು ಸಾರಿ ಆನೆಯನ್ನು ಕೂಡ ನಿಲ್ಲಿಸಿ ನೋಡಿದ್ದೇವೆ. ಈ ಒಂದು ಕಾರ್ಯಕ್ರಮ 55 ಕ್ವಿಂಟಲ್ 10 ರೂಪಾಯಿ ನಾಣ್ಯಗಳಲ್ಲಿ ನಡೀತದೆ ಅಂತಕ್ಕಂಥದ್ದು. ಈ ಒಂದು ಆನೆ ಅಂಬಾರಿ ಸಹಿತ ಪೂಜ್ಯರ ತುಲಾಭಾರ ಅಂದು ಸಂಜೆ 4:30ಕ್ಕೆ ನೆರವೇರ್ತದೆ. ತಾವೆಲ್ಲರೂ ಈ ನಾಡಿನ ಜನ ತಪ್ಪದೇ ಆಗಮಿಸಬೇಕು ಅಂತೇಳಿ ನಾನು ಕೋರ್ತೇನೆ.